ಬಹಳಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಈ ರೀತಿ ಡಿಜಿಟಲ್ ಸೈನ್ ಆಗುವಂತಹ ಡಾಕ್ಯುಮೆಂಟ್ಸ್ಗಳು ಬಹಳಷ್ಟು ಸಿಗ್ತವೆ. ಏನಪ್ಪ ಅಂದರೆ ಡಾಕ್ಯುಮೆಂಟ್ಸನ್ನು ನಾವು ಡೌನ್ಲೋಡ್ ಮಾಡಿ ಪ್ರಿಂಟ್ ಕೊಡುವಾಗ ಈ ರೀತಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಅಂದರೆ ಈ ರೀತಿ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಆ ರೀತಿ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ ಆ ಕ್ವಶನ್ ಮಾರ್ಕ್ ಇದ್ದಂತಹ ಒಂದು ಡಾಕ್ಯುಮೆಂಟನ್ನು ನಾವು ಯಾವ ರೀತಿ ರೈಟ್ ಮಾರ್ಕ್, ಗ್ರೀನ್ ರೈಟ್ ಮಾರ್ಕ್ ಇರುವ ಹಾಗೆ ಯಾವ ರೀತಿ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಈ ಕ್ವಶನ್ ಮಾರ್ಕ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಡಾಕ್ಯುಮೆಂಟ್ಸ್ನಲ್ಲಿ? ಏನಿಲ್ಲ. ಇದು ಕೆಲವೊಂದು ಬೈ ಡಿಫಾಲ್ಟಾಗಿ ಅವರ ಕಂಪ್ಯೂಟರ್ನಲ್ಲಿ ಬೈ ಡಿಫಾಲ್ಟಾಗಿ ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆ ಬರ್ತಿರುತ್ತೆ. ಈ ರೀತಿಯಾಗಿರುವಂತಹ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಕೆಲವೊಂದಿಷ್ಟು ಜನರ ಮೈಂಡಲ್ಲಿರುತ್ತೆ ರೈಟ್ ಮಾರ್ಕ್ ಇದ್ದರೆ ಕರೆಕ್ಟ್ ಅಂತೇಳಿ. ಆ ರೈಟ್ ಮಾರ್ಕ್ ಯಾವ ರೀತಿ ಬರೆಸ್ಬೇಕಂತೇಳಿ ಇಲ್ಲಿ ತೋರಿಸ್ತೇನೆ ನೋಡಿರಿ. ಫಸ್ಟಿಗೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಆ ಒಂದು ಡಾಕ್ಯುಮೆಂಟ್ ಯಾವುದು ನಿಮ್ಮ ಡಾಕ್ಯುಮೆಂಟ್ ಕ್ವಶನ್ ಮಾರ್ಕ್ ಇದೆಯಲ್ಲ, ಅದನ್ನು ಅಡೋಬ್ ರೀಡರ್ನಲ್ಲಿ ಈ ರೀತಿಯಾಗಿ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು ನೀವು, ಇಲ್ಲಿ ಡಿಜಿಟಲ್ ಸೈನ್ ಇದೆಯಲ್ಲ, ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ರೈಟ್ ಮಾರ್ಕ್ ಇಲ್ಲ. ಇದರ ಮೇಲೆ ಫಸ್ಟಿಗೆ ಡಬಲ್ ಟ್ಯಾಪ್ ಮಾಡಿ, ಮೌಸಿಂದ ಡಬಲ್ ಟ್ಯಾಪ್ ಮಾಡಿ. ಈ ರೀತಿ ಡಬಲ್ ಟ್ಯಾಪ್ ಮಾಡಿದ್ಮೇಲೆ ಈ ರೀತಿಯಾಗಿ ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ಅಲ್ಲ, ಶೋ ಸಿಗ್ನೇಚರ್ ಡೀಟೇಲ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ಅಲ್ಲ, ಮತ್ತು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಟ್ರಸ್ಟ್ ಅಂತ ಇದೆ ನೋಡಿ, ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಓಕೆ ಮಾಡಿ. ಈ ರೀತಿ ಆದಮೇಲೆ ವ್ಯಾಲಿಡೇಟ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಒಂದು 5 ಸೆಕೆಂಡ್ನಲ್ಲಿ ನಿಮ್ಮ ಒಂದು ಕ್ವಶನ್ ಮಾರ್ಕ್ ಇದ್ದಂತಹ ಡಾಕ್ಯುಮೆಂಟ್ಸ್ ರೈಟ್ ಮಾರ್ಕ್ ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ವಿತಿನ್ ಸೆಕೆಂಡಲ್ಲಿ ಕ್ವಶನ್ ಮಾರ್ಕ್ ಇದ್ದಂಥ ಡಾಕ್ಯುಮೆಂಟ್ಸ್ ರೈಟ್ ಮಾರ್ಕ್ ಆಗುತ್ತೆ. ಈ ರೀತಿಯಾಗಿ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ನೀವು ರೈಟ್ ಮಾರ್ಕ್ ಬರೋ ಹಾಗೆ ಮಾಡಿ ನಿಮ್ಮ ಒಂದು ಕಸ್ಟಮರ್ಗೆ ಪ್ರಿಂಟೌಟನ್ನು ತೆಗೆದುಕೊಡ್ಬೋದು. ಈ ಒಂದು ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನೋಡೋಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ.